ಅಲ್ಲಿ ಮುಂದೆ ದೊಡ್ಡದೊಂದು ಹೊಂಡ ಐತಿ. ಹಾಂ, ಅವು ಹೊಂಡ ಪಾರ್ ಆಗ್ಬೇಕು ಅಂದ್ರೆ ಖುಷಿಯಲ್ಲೇ ಪಾರ್ ಆಗ್ಬೇಕು. ಹಾಂ, ಯಾಕಂದ್ರೆ ಕಾಲು ಕಿಟ್ಟ ಬಿದ್ದರೆ ಒಳ್ಳೆ ಚಾನ್ಸಸ್ ದೊಡ್ಡದೈತಿ. ಇಲ್ಲಿ ಮಠ ಐತಿ, ಇಲ್ಲಿ ಮಠ. ಗ್ಯಾಸ್ ನಮ್ಮ ಹುಡುಗ ಹೇಳ್ತಾನೆ ದೊಡ್ಡದಾದಂಥ ಹೊಂಟ ಐತಂತೆ. ಆ ಹೊಂಟ ನೀನು ನೋಡಿಲ್ಲ ಅನ್ಸುತ್ತಾ, ಬನ್ನಿ ತೋರಿಸ್ತೇನೆ ನಾನು. रुको जरा सबर करो बोला धक्का बुक्की नहीं करने का आराम से लेने का. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ವಿಜೆ. ವೆಲ್ಕಮ್ ಬ್ಯಾಕ್ ಟು ವಿಜೆ ಮಿನಿ ಬ್ಲಾಗ್. ಏನಿದೆ ಗೈಸ್, ಇವತ್ತು ಭಾನುವಾರ ಆಗಿತ್ತು, ಹಾಗಾಗಿ ಬೇಗ ಮನೇಲಿ ಕೆಲಸ ಮುಗಿಸ್ಕೊಂಡ್ಬಿಟ್ಟು ನಾಷ್ಟ ತಿಂತಾ ಇದ್ದೆ. ಯಾಕಂದರೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಮೇಲೆ ಹೊರಗಡೆ ಹೋಗಿತ್ತು. ಹಾಗಾಗಿ ಹಾಗೆ ನನ್ನ ತಮ್ಮ ಬಟ್ಟೆ ಸಲಿಕ್ಕಿದ್ದ ಅಂದಿದ್ದ, ಹಾಗೆ ಹೊರಗಡೆ ಬಟ್ಟೆ ಒಣೆ ಹಾಕಿದೆ ಗೈಸ್. ಬಟ್ಟೆ ಒಣೆ ಹಾಕಿಬಿಟ್ಟು ಬಡ ಹೊಲದಲ್ಲಿ ಚಿಕ್ಕಪುಟ್ಟ ಕೆಲಸ ಇದೆ ಅಂದ್ಬಿಟ್ಟು ಹೊಲಕ್ಕೆ ಹೋದೆ. ಅಲ್ಲಿಂದ ಸೀದಾ ಬಂದು ರೆಡಿ ಆಗಿಬಿಟ್ಟು ನಾನು ಮತ್ತು ನನ್ನ ತಮ್ಮ ನನ್ನ ಫ್ರೆಂಡ್ ಊರಿಗೆ ಹೋಗ್ತೇವೆ. ನನ್ನ ಫ್ರೆಂಡ್ ಯಾರಂತ ಕಾರ್ತಿಕ್ ಅಂತ ಬೊಗಾವಿ ಹುಡುಗ, ಹಾಗಾಗಿ ಬೊಗಾವಿ ಹೋಗ್ತಾ ಇದ್ವಿ ಗೈಸ್. ಏನಂದ್ರೆ ಗೈಸ್, ವಿಡಿಯೋ ಮಾತ್ರ ಮಿಸ್ ಮಾಡ್ಕೊಬೇಡಿ ಗೈಸ್. ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಕಾಮಿಡಿ ಇದೆ. ಒಂಚೂರು ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ ಗೈಸ್, ನಿಮಗೆ ಎಲ್ಲ ಅರ್ಥ ಆಗುತ್ತೆ. ವಸ್ಮಿನಿ ತೋರಿಸ್ಬಾರ್ಲಿ, ವಸ್ಮಿನಿ ವಸ್ತು ತೋರಿಸ್ ನೋಡಿ. ಯಾವ ಕಿಚನಲ್ಲಿ ಬರ್ತೈತಿ, ರೂಮಲ್ಲಿ ಬರ್ತೈತಿ, ಯಾವ ರೂಮು ಏನೆಲ್ಲ ಹೇಳ್ಬೇಕು. ಯಾವ ರೂಮ್ ಇದೆ ಅದು ಲೇಟ್ ನೋಡಿದ್ದು ಬಾಯ್ಲರ್ ರೂಮ್. ಹಾಂ, ಇದು ಇಂಡಿಯನ್ ಟಾಯ್ಲೆಟ್. ಹಾಂ, ಹೊಸಾಗೈತಿ, ವಿಡಿಯೋ ಮಾಡ್ಬೇಡ. ಸರಿ ಬಿಡು ಹೋಗಿ. ಹಾಂ, ಹಾಂ, ಇನ್ನೊಂದು ವರ್ಷ ತಡೆಯೋದು. ಇದಾದ ಬೆಡ್ರೂಮ್. ಬೆಡ್ರೂಮ್ ಇದು ಚಿಕ್ಕದ, ಚಿಕ್ಕದಲ್ಲ ಅದು. ನಾನು ದೊಡ್ಡದಿಲ್ಲ ಮತ್ತೆ. ಇದು ಸಣ್ಣದು ಸ್ಟಡಿ ರೂಮ್. तू समझा? हाँ नहीं तू समझा नहीं. ಬೆಡ್ರೂಮ್ ಅಂತ ಇದಾದೈತಪ್ಪ. ಇದು ದೇವ್ರ ಕೋಣೆ. ಹಾಂ, ಅಜ್ಜಿ ಚೆನ್ನಾಗೈತೆ. ಇದು ಅಡುಗೆ ಕೋಣೆ. ಕಿಚನ್ ಇಷ್ಟ ಆಗಿದೆ ಸ್ವಲ್ಪ. ಹಾಂ, ನೆಕ್ಸ್ಟ್ ಇಲ್ಲೇ ನೋಡು. ಹಾಂ, ಇದು ಬಚ್ಚಲ. ಹಾಂ, ಶವರು. ಅದು ಗೊತ್ತಾ. ಇದೊಂದು ರೂಮ್. ಹಾಂ, ಸ್ಮಾಲ್ ರೂಮ್ ಇದೆ. ಎದಕ್ಕೆ ಇದು ರೂಮ್ ಮಲ್ಕೊಳಕ. ಇದು ವೆಸ್ಟರ್ನ್ ಟಾಯ್ಲೆಟ್. ಹಾಂ, ಇಷ್ಟ ಮುಗಿತು, ಮನೆ ದೊಡ್ಡದಿಲ್ಲ. ಇಷ್ಟ ಹಿಂದ ಇಂದ ಖಾಲಿ ತೋರಿಸ್ಬಾ, ಏರಿಯಾ ಅದು. ತೋರಿಸ್ಬಾ. ಏನು ಪರವಾಗಿಲ್ಲ, ನೋಡ್ತಾರ. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಇಲ್ಲಿ ಬಿಸಿಲು ಬಂತಲ್ಲ, ನಮ್ಮ ಮನೆಯಾಗ ಬಿಸಿಲು ಇದ್ದಿದ್ದಿಲ್ಲ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನ ಗಾಯ್ಸ್, ನೋಡಿರಲ್ಲ ಗಾಯ್ಸ್, ನಮ್ಮ ದೋಸ್ತಂದು ಹೊಸ ಮನಿನ ಚಿಕ್ಕದೈತಿ, ಅದ ಮನಸ್ಸು ಮಾತ್ರ ದೊಡ್ಡದೈತಿ. ಇದಕ್ಕೆಲ್ಲ ಕಮೆಂಟ್ ಮಾಡ್ಬೇಕು ನೀವೆಲ್ಲ. ನಮಗೆಲ್ಲ ಗೊತ್ತಾಗೋಯ್ತು. ಈಗ ಹೊಲಕ್ಕೆ ಹೋಗೋಣ, ಹೊಲಕ್ಕೆ ಹೋಗಿ ಬಾಯಿ ಸಸಿ ತಗೊಂಬರೋಣ. ಬನ್ನಿ ಗಾಯ್ಸ್. ನಮ್ಮ ಮೂಲ ಕಂಟೆಂಟ್ ಐತೆ, ಜರ್ನಿ ಸ್ಟಾರ್ಟ್ ಮಾಡ್ಯಾನ, ಅದು ಕ್ಯಾಮ್ರಾ ಮುಂದೆ ಬರಕ್ಕೆ ನಾಚ್ಕೊಂತಾನ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಹಂಗೆ ಗಾಯ್ಸ್, ಹಿಂಗಾದ್ರೆ ಸಾಕು ಬಿಡ. ಗುದ್ಲಿ ತಗೊಂಡ್ಬಿಟ್ಟೆ ಗಾಯ್ಸ್. ಸಾಕು. ಯಾವ್ದು ಸಸಿ ಮುಸಿವ ಪಸಿ ಬಾಜಿದ ಎದ್ದದ್ದು ಬನ್ನಿ ನೋಡಲ್ಲಿ. ಈಗ ಗೊನಿ ಎಲ್ಲ ಬ್ಯಾಗ್ ತೆಗಿಯೋ ಮಾರ, ನಿನ್ಗೆ ಗೊತ್ತಿಲ್ಲ ಅದು ಯಾವ್ದು ಅಂತ, ಹಂಗೆ ಕೇಳಿದ್ದ. ಇವೊಂದು ಬಾಜಿ ಅಥವಾ ಏನು ಅದು ನೋಡಿದ್ರೆ ಬರುವೊಂದು ಇಲ್ಲಿ ಒಂದು ಕಡಕತ್ತ ಆಫ್ ಮಾಡಿ. ಇಳ್ತ ಏನಾಗಲ್ಲ, ಆಫ್ ಮಾಡಲಿ ಮಾ ಹೇಳ್ದೆ ನಾನು. ಅದು ಬರಲ್ಲ ತಗ. ನೀವು ವಿಡಿಯೋ ಮಾಡೋ ತೆಗಿಯಂಗಲ್ಲ, ಅದನ್ನ ಸುಮ್ಮನೆ ತಿಳಿ ತಿರ್ಸಬೇಡ. ನೀ ಮಾಡಿ ಏನಾಗಲ್ಲ. ನೀವು ವಿಡಿಯೋ ಮಾಡೋದು ಬಿಡ ಮಟ್ಟ ತೆಗಿಯಂಗಲ್ಲ ಅದನ್ನ. ನೋಡಿ ಗಾಯ್ಸ್, ನೀ ಅಂತ ವಿಡಿಯೋ ಮಾಡೋದು ತೆಗಿಬೇಕಂತ, ಅಲ್ಲಿ ಮಟ್ಟ ತೆಗಿಯಂಗಿಲ್ಲ ಅಂತ. ಬಿಟ್ಟಂತ ನನ್ನ ಕಡೆ ಕ್ಯಾಮ್ರಾ ಮಾಡ್ಕೊಂಡು ಬಟ್ ನೀವು ಗಾಯ್ಸ್, ಒಂದು ನಿಮಿಷ ನಾವು ಸ್ವಲ್ಪ ಕಷ್ಟಪಡೋದಾಗ ಮುಂದೆ ಬ್ಲಾಗ್ ಕಂಟಿನ್ಯೂ ಮಾಡ್ತೇವೆ. ಒಂದು 5 ನಿಮಿಷ ಬ್ರೇಕ್. ಚಹಾ ತಗೊಂಡು ಹೋಗ್ತಾನೆ, ಎಷ್ಟು ಆಗ್ತದೆ ಏನೋ ನೋಡ್ಬೇಕಲ್ಲಿ. ಇದು ಎಷ್ಟು ಹತ್ತವ ಏನು ಗೊತ್ತಿಲ್ಲ ನನಗೆ ಸರಿಯಾಗಿ. ಈಗ ಹೋಗ್ತಿದ್ದೀವಿ ಅಂತ ನೋಡಿ, ಅಲ್ಲಿರ ನೋಡಿ ಗಾಯ್ಸ್, ನಮ್ಮ ಕಾರ್ತಿಕ ಮತ್ತು ಅಂತ ನೋಡಿ. ಲೇ ಬದಾ ನೋಡ್ಲಿಲ್ಲ ಲೇ ಕಾರ್ತಿಕ. ಗಾಯ್ಸ್ ಸಿಕ್ಕಾಪಟ್ಟೆ ಇದು ಬರೋವಂತೆ, ಅವ್ರೇನ ಅಂತವ್ರ ನನಗಂತ ಸರಿಯಾಗಿ ಗೊತ್ತಿಲ್ಲ. ಬಂದುಬಿಟ್ಟು ಒಂದು ಕೆಲಸ ಮಾಡಿ ಇಷ್ಟೊತ್ತಾನು ಇದಕ್ಕೆ ಗುಲಿ ಕೊಟ್ಬಿಟ್ಟು ಎತ್ಕೊಂಡು ಸುಮ್ಮನೆ ಬಾರ್ಲಿ ಹೋಗ್ಲಿ, ಬಾರತ್ಲೆ ಹೋಗ್ಲಿ. ನೀನು ವಿಡಿಯೋ ಮಾಡೋದಷ್ಟು ಸುಲಭಲ್ಲ. ವಿಡಿಯೋ ಮಾಡೋದು ಸುಲಭಲ್ಲ ಯಾಕಲಿ, ಇದು ಎಲ್ಲ ಸಾಹಸ ಬೇಡ ಅಂದ್ಬಿಟ್ಟು ನಾ ಸುಮ್ಮ ಹೋಗ್ತೀನಿ. ನನ್ನ 30 ವರ್ಷದ ಜೀವನದಲ್ಲಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು. ಇಲ್ಲೊಂದು ಹೇಳಿದ ಅಂತ ನನ್ನ ತಮ್ಮ ಬಂದ್ಬಿಟ್ಟೆ ತೆಗಿತೀನಿ ಅಂತದ ನೋಡ್ಬೇಕು.
ಹುಷಾರ ತೆಗಿಲಿ ಏನ್ ಮಾಡಿ ನೀವು ಏಕ್ ಒಂದಪ್ಪಡಿಗೆ ಹೊಡಿಬೇಡ ಸರಿ ಕಡಿದ್ವಾ ಮುಂಚೆ ಹೋಗಿ ಎಂತ ಹೋಗಿ ಇದನ್ನು ಹತ್ತತ್ತೆ ಅನ್ನೋದು ಯಾರು ಬುದ್ಧಿವಂತಗಳು ಹತ್ತಲ್ಲ ಅಂತ ನಾನು ಚಾಲೆಂಜ್ ಕೊಟ್ಟಂತೆ ಸರ್. ಧೈರ್ಯ ಅನ್ನೋದು ಬಹಳಷ್ಟು ಜನ ಡಿಕ್ಷನರಿಯಲ್ಲಿ ನೋಡಿದ್ರೆ ನನಗೆ ಅದು ಜೀನ್ಸ್ ಅಲ್ಲೇ ಬಂದಿದೆ ಸರ್. ನೋಡ ನಿಕ್ಕೋ ಮರಿ ಹತ್ತಿರತ್ಲಿ ಹೋಗ್ಲಿ. ಇದು ಯಾವ ರೀತಿಯಾಗಿದೆ ಗಾಯ್ಸ್ ನೋಡಿಲಿ, ಈ ರೀತಿಯಾಗಿದೆ. ಹತ್ತತಿ ಅನ್ನೋ ಗ್ಯಾರಂಟಿ ಅಂತ ನನಗಂತೂ ಇಲ್ಲ. ನನ್ನ ತಮ್ಮ ಏನೋ ಹತ್ತತಿ ಅಂತವನೇ ಏನಂತ ಗೊತ್ತ ಸರಿಯಾಗಿ ನೋಡ್ಬೇಕು ಮನೆಗೆ ಹೋಗ್ಬಿಟ್ಟು ಗಾಯ್ಸ್. ಈಗ ಇದು ನನಗಂತೂ ನಂಬಿಕೆಲ್ಲ, ಒಂದು ಪೈಸಾ ನಂಬಿಕೆ ಇಲ್ಲ ನನಗೆ ಮಾತ್ರ. ಅರ್ಥ ಆಯ್ತು ಅನ್ಸುತ್ತೆ. ಇಲ್ಲ ಮಚ್ಚ ಇದು ಏನಿದು ಮೊಸಳೆ ಏಸಿದು ನಾಲ್ಕಿತ್ತು ಒಂದು ದೊಡ್ಡದಿತ್ತು. ನಾವು ತಿರುಗಿ ಹೋಗಪ್ಪ ಮಟ್ಟಿ ತುಂಬಂದು ಹಾಕ್ಕೊಳಕ್ಕಾಗಲ್ಲ ನಿಮಗೆ ಅಂದು ಹಾಂ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಮೀನಿಗೆ ಬೀಳ್ತೀವ ಮಚ್ಚಿದ ಮೊಸಳೆ ಒಂದು ಹೋಗಂಗ ಅಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ನಿಂತಿದ. ನಾವು ಬರ್ತಾ ಮಾಡ್ಕೊಳಕ್ ರೀಸನ್ ಸಿಗ್ತೈತಿ ಅನ್ನೋ ಕಾರಣಕ್ಕೆ ಬಳೆ ಗಿಡ ಕೊಡ್ಕೊಂಬರಕ್ ಬಂದ ನೋಡಿ. ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಎಂತಂತ ನನ್ನ ಮಕ್ಕಳು ಹುಷಾರ್ ಅಂತ ಅಂದಾಗ ಸಿಗಲ್ಲ. ಹುಷಾರ್ ಹಿಂದಿನ ಇದು ಸರಿ ಇಲ್ಲ ಟಯರ್ ಆರಾಮ್ಸೆ ನಡ್ಕೊಂಡು ಹೋಗ್ಬೋದು. ತೀಮತಿ ಮಚ್ಚಿ ಅದು ಹಿಂದಿಂದ ಶಾಕಪ್ಗೆ ಮತ್ತೆ ಟಯರ್ ಚೆನ್ನಾಗಿಲ್ಲ. ಅದಾದ ಬಜೆ ನಡ್ಕೊಂಡು ಹೋಗ್ತದೆ ಈಗ ನಾವು. ಹೌದಾ ಮಾರ್ಸಿ ತಾವದಿಗೆ ಸಿಗ್ತಾನೆ. ಪ್ರಾಣಿ ಮುಗಿಗಳು ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ ನಾ ಬಂದಾಗ ಹಿಂಗೆ ಮಾಡ್ತಾ ಅಂತ ನೋಡ್ರಿ. ರಾಣಿ ಮಂದಿರ್ಗೆ ಹೋದ್ನೆ, ಅಲ್ಲಿಗೆ ಹೋದ್ನೆ, ಇಲ್ಲಿಗೆ ಹೋದ್ನೆ, ಇಂಥವು ಮಾತಾವನು ಫೋನ್ ಮಾಡಲಿ ಸಾಕು. ಯಾಕ್ಲೇ ಲೇ ಈ ನಮ್ಮನೆ ಹೆಂಗೆ ಬರ್ತದ ಮಚ್ಚಿ ಬಂದು ಗುದ್ಗಿದ್ದು ಹೆಂಗತಿ ನಮ್ದು ಗೊತ್ತಲ್ಲ ನೀದಿಲ್ಲ ಜೊತೆಗೆ ತೆಗಿಸಿ ಬೇಡವಾ? ಹೌದಾ ಅಜ್ಜ ಎಮ್ಮೆ ಎಷ್ಟದವ? ಎಮ್ಮೆ ಎಷ್ಟದವ? 10 ಪಾಟ್ ನೋಡು. ಅಜ್ಜನ ಪಾಡದ ಸುಮ್ಮನೆ ಒಂದು ತಮ್ಮ ಬಂದು ಆರಾಮ್ಸೆ ಬಾರ್ಲಿ, ಆರಾಮ್ಸೆ ಬಾ, ಆರಾಮ್ ಬಾರ್ಲಿ. ನೀನು ಸರಿ ಇಲ್ಲ, ಆರಾಮ್ ಬಾ. ಟೈರ್ ಶರಾಬ್ಗೆ ಚೆನ್ನಾಗಿಲ್ಲ ರೀ. ಅಬೇ ಸಾಲೆ ಮಾಫ್ ಕರ್ನಾ ಮೈ ಇದ್ರಲ್ಲಿ ಏನೋ ಮಾಡ್ತಾ ಅನ್ಸಲ್ಲಿ ಮತ್ತೆ ನೋಡಿ ನನಗೆ. ಅಲ್ಲಿ ಮುಂದೆ ದೊಡ್ಡದೊಂದು ಹೊಂಡ ಐತಿ. ಹಾಂ. ಅವು ಹೊಂಡ ಪಾರ ಆಗ್ಬೇಕು ಅಂದ್ರೆ ಖುಷಿಯಲ್ಲೇ ಪಾರ ಆಗ್ಬೇಕು. ಹಾಂ. ಯಾಕಂದ್ರೆ ಕಾಲು ಕಿದ್ದಾಗಿ ಕೊಟ್ಟ ಬಿದ್ರೆ ಉಳಿಯೋ ಚಾನ್ಸಸ್ ಭಾಳ ಕಮ್ಮಿ. ಇದು ದೊಡ್ಡದೈತಿ ಇದ್ದಾನೆ, ದೊಡ್ಡದೈತಿ. ಇಲ್ಲಿ ಮಠ ಐತಿ, ಇಲ್ಲಿ ಮಠ. ಗ್ಯಾಸ್ ನಮ್ಮ ಹುಡುಗ ಹೇಳ್ತಾನೆ ದೊಡ್ಡದಾದಂಥ ಹೊಂಟ ಐತಂತೆ. ಆ ಹೊಂಟ ನೀನು ನೋಡಿಲ್ಲ ಅನ್ಸುತ್ತಾ, ಬನ್ನಿ ತೋರಿಸ್ತೇನೆ ನಾನು. ಗಾಯ್ಸ್ ಇದೆ ಹೊಂಟ ಇದೆ. ಕಾಲ್ಗಿಲಿಕ್ಕೆ ಮುಗಿದ್ ಗೊತ್ತೇ ಗಾಯ್ಸ್. ಒಂದು 2-3 ಅಡಿ ಐತಾ ಇಲ್ಲ ಜಾಸ್ತಿ. ಮಟನು ಹೋಗಂಗಿಲ್ಲ. ಆದ್ರೆ ನಾವು ಅದಕ್ಕೆ ಹೊಂಡ ಅಂತ ಹೇಳ್ತೀವಿ. ಒಂದಂಟು ನೀನೇ ಹೆಸರಿಕ್ಕಿಯ ಮತ್ತೆ ಇದಕ್ಕೆ ಅಂತೀಯ ಮತ್ತೆ ನದಿ ಇದು ಜರಿ 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 ಮತ್ತೆ ಇನ್ನೊಂದ್ಸ ಮಾಡಿದೆ ಒಂದು ನೀನು ಪದೇ ಪದೇ ವಿಡಿಯೋ ಮಾಡಬಲ್ಲ ನಡೆಯಂಗಿಲ್ಲ. ರೇ ಹಿಂಗಂದ್ರೆ ಹೆಂಗಿದೆ ಮುಂದೆ ಜೀವನ ರೇ. तो रुको जरा, सबर करो. बोला धक्का बुक्की नहीं करने का, आराम से लेने का. ನೋಡಿದಲ್ಲ ಗೈಸ್ ವಿಡಿಯೋ ಹೇಗಿತ್ತು ಅಂದ್ಬಿಟ್ಟು. ಹಾಗೇನು ತುಂಬಾನೇ ವಿಡಿಯೋಸ್ ಇತ್ತು. ನಾನೇ ಲಾಂಗ್ ವಿಡಿಯೋ ಆಗುತ್ತೆ ಚೆನ್ನಾಗಲ್ಲ ಅಂದ್ಬಿಟ್ಟು ವಿಡಿಯೋ ಎಡಿಟರ್ ಸ್ಕಿಪ್ ಮಾಡಿಬಿಟ್ಟೆ ಗೈಸ್. ಈ ವಿಡಿಯೋ ನಿಮಗೆಲ್ಲ ಚೆನ್ನಾಗಿ ಅನಿಸ್ತು ಅಂತ ನಾನು ಅನ್ಕೊಂತೇನೆ ಗೈಸ್. ಈ ವಿಡಿಯೋ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ ಗೈಸ್. ಬಾಯ್ ಗೈಸ್, ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ವಿಡಿಯೋ ಅಷ್ಟೇ.